ಕೇರಳದಲ್ಲಾಗಿರುವಂತಹ ಘಟನೆ ನಿಜಕ್ಕೂ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಯಾಕಂದ್ರೆ ಅಂತ ಒಂದು ದೊಡ್ಡ ದುರಂತ, ಅದರಲ್ಲಿ ರಾಜ್ಯದವರಿಗೂ ಕೂಡ ತೊಂದರೆ ಆಗಿದೆ. ರಾಜ್ಯದವರು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. ನಮ್ಮ ಕರ್ನಾಟಕದವರು ಚಾಮರಾಜನಗರ ಜಿಲ್ಲೆಯ 4 ಈ ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಗುಡ್ಡ ಕುಸಿತಕ್ಕೆ ಇವರಿಗೆ 143ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಸಂಖ್ಯೆ ಇದೆ. ಆದ್ರೆ ಈ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವಂತ ಭೀತಿ ಇದೆ. ಚಾಮರಾಜನಗರ ಜಿಲ್ಲೆಯ ರಾಜೇಂದ್ರ, ರತ್ನಮ್ಮ, ಪುಟ್ಟಸಿದ್ದಶೆಟ್ಟಿ ಹಾಗೇನೆ ರಾಣಿ ಒಟ್ಟು 4 ಜನ ಸಾವನ್ನಪ್ಪಿದ್ದಾರೆ. ಪುಟ್ಟಸಿದ್ದಶೆಟ್ಟಿ, ರಾಣಿ ಶವ ಹೊರತೆಗೆದಂತ ರಕ್ಷಣಾ ಸಿಬ್ಬಂದಿ. ತ್ರಯಂಗಪುರ ಏನಿದೆ ಅಲ್ಲಿನ ಸ್ವಾಮಿ ಶೆಟ್ಟಿ ಎನ್ನುವರಿಗೆ ಗಾಯ ಆಗಿದೆ. ತ್ರಯಂಬಕಪುರ. ರಾಜೇಂದ್ರ, ರತ್ನಮ್ಮ ಇರ್ಸವಾಡಿ ಗ್ರಾಮದ ನಿವಾಸಿಗಳು. ಇರ್ಸವಾಡಿ ಇವರು ಚಾಮರಾಜನಗರ ತಾಲೂಕಿನ ಇರ್ಸವಾಡಿ ಗ್ರಾಮ. ಇಬ್ಬರ ಮೃತದೇಹಗಳಿಗಾಗಿ ಈಗ ರಕ್ಷಣಾ ತಂಡ ಶೋಧ ನಡೆಸ್ತಾ ಇದೆ. ಕೇರಳದ ವಯನಾಡು, ಮೇಪಾಡಿ ಈ ಭಾಗದಲ್ಲಿ ಆಗಿರುವಂಥದ್ದು ಚಿರಲ್ಮಲ. ಇಲ್ಲಿ ಬಹಳ ದೊಡ್ಡ ದುರಂತ ಸಂಭವಿಸಿದೆ. ನೆನೆಯಿಂದ TV9 ಕೂಡ ನಿರಂತರವಾಗಿ ನಿಮಗೆ ಇಲ್ಲಿನ ಅಪ್ಡೇಟ್ ಅನ್ನು ನೀಡ್ತಾ ಇದೆ. ಸೊ ಈಗ ರಾಜ್ಯದವರು ಕೂಡ, ಕರ್ನಾಟಕದವರು ಕೂಡ ಇಲ್ಲೇ ವಾಸವಾಗಿದ್ರು. ಕೆಲವೊಂದಷ್ಟು ಮಂದಿ ಕೆಲಸಕ್ಕೆ ಅಂತ ಹೋಗಿದ್ರು. ಯಾಕಂದರೆ ಭಾಳಷ್ಟು ಪ್ಲಾಂಟೇಶನ್ಸ್ ಇದೆ ಅಲ್ಲಿ. ಸೊ ಅಲ್ಲಿ ಕೆಲಸ ಮಾಡೋಕ್ಕೆ ಟೀ ಪ್ಲಾಂಟೇಶನ್, ಸೊ ಬೇರೆ ಬೇರೆ ಏಲಕ್ಕಿ ಇದೆಲ್ಲವನ್ನು ಕೂಡ ಬೆಳೀತಾರೆ ಆ ಭಾಗದಲ್ಲಿ. ಸೊ ಚಾಮರಾಜನಗರ ಜಿಲ್ಲೆಯ 4 ಇದುವರೆಗೆ 143ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಅವರ ಬಾಡಿಯನ್ನು ಹೊರಗಡೆ ತೆಗೆಯಲಾಗಿದೆ. ಸೊ ರಾಜೇಂದ್ರ, ರತ್ನಮ್ಮ ಇರ್ಸವಾಡಿ ಗ್ರಾಮದ ನಿವಾಸಿಗಳು. ಸೊ ಅವರ ಪುಟ್ಟಸಿದ್ದಶೆಟ್ಟಿ, ರಾಣಿ ಇಬ್ಬರ ಬಾಡಿಯನ್ನು ತೆಗೆದಿದ್ದಾರೆ. ಇನ್ನು ರಾಜೇಂದ್ರ ಮತ್ತು ರತ್ನಮ್ಮ ಅವರಿಗೋಸ್ಕರ ಹುಡುಕಾಟ ನಡೀತಾ ಇದೆ. ಸೊ ಕೇರಳದ ವಯನಾಡು ಪ್ರವಾಸಿಗರಿಗೆ ಹೇಳಿ ಮಾಡಿಸಿದಂಥ ಒಂದು ಊರು. ಭಾಳಷ್ಟು ಮಂದಿ ಅಲ್ಲಿ ಜಿಪ್ಲೈನ್ಗೋಸ್ಕರ ಹೋಗ್ತಾರೆ. ಅಲ್ಲಿನ ಮಾನ್ಸೂನ್ ಬ್ಯೂಟಿಯನ್ನು ಎಂಜಾಯ್ ಮಾಡೋದಕ್ಕೆ, ಅಲ್ಲಿನ ಪರಿಸರವನ್ನು ಆಸ್ವಾದಿಸೋದಕ್ಕೆ ಹೋಗುವಂಥವ್ರ ಸಂಖ್ಯೆ ಹೆಚ್ಚಿರುತ್ತೆ. ಅದರಲ್ಲೂ ಈ ಒಂದು ಸೀಸನ್ನಲ್ಲಿ, ಜುಲೈ, ಆಗಸ್ಟ್ನಲ್ಲಿ, ಜೂನ್ನಲ್ಲಿ. ಆದರೆ ನಿನ್ನೆ ಆಗಿರುವಂಥ ದುರಂತ ಇಡೀ ಆ ಪಟ್ಟಣವನ್ನೇ ಆಹುತಿ ತೆಗೆದುಕೊಂಡಿದೆ. ನಿಮಗೆ ಡ್ರೋನ್ ದೃಶ್ಯವನ್ನು ಕೂಡ ತೋರಿಸ್ತಾ ಇದ್ದೀವಿ. ಜೊತೆಗೆ ಪುಟ್ಟ ಮಕ್ಕಳು ಇಲ್ಲಿ ಸಾವನ್ನಪ್ಪಿರುವಂಥದ್ದು. ಮೇಪಾಡಿ ಆಸ್ಪತ್ರೆಗೆ ಎಲ್ಲರ ಬಾಡಿಯನ್ನು ತರಲಾಗ್ತಾ ಇದೆ. ಸುಮಾರು 143ಕ್ಕೂ ಹೆಚ್ಚು ಮಂದಿ ಇದುವರೆಗೆ ಬಾಡಿಯನ್ನು ಹೊರಗಡೆ ತೆಗೆದಿದ್ದಾರೆ, ಅವರ ದೇಹಗಳನ್ನು. ಸೊ ರಾತ್ರಿ ಎಲ್ಲರೂ ಕೂಡ ಮಲಗಿದ್ದಂಥ ಸಂದರ್ಭದಲ್ಲಿ ರಾತ್ರಿ ಸುಮಾರು 1:00ವರೆಗೆ ಈ ಗುಡ್ಡ ಕುಸಿಯೋಕ್ಕೆ ಶುರುವಾಗುತ್ತೆ. ಅದರ ಪಾಯಿಂಟ್ ನೋಡಿದ್ರೆ ಆಲ್ಮೋಸ್ಟ್ ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿದೆ. ಅಲ್ಲಿಂದ ಕುಸಿಯೋಕ್ಕೆ ಶುರುವಾದಂಥ ಬೆಟ್ಟ ಸೀದಾ ಬಂದು ಈ ಚಿರಲ್ಮಲ ಏನು ಪಟ್ಟಣ ಇದೆ, ಸೊ ಅದನ್ನು ಆವರಿಸ್ಕೊಳ್ಳುತ್ತೆ. ಸೊ ಗುಡ್ಡ ಕುಸಿತದಿಂದಾಗಿ ಇವರಿಗೆ 143ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಚಾಮರಾಜನಗರ ಜಿಲ್ಲೆಯ ರಾಜೇಂದ್ರ, ರತ್ನಮ್ಮ ಅವರ ದೇಹಗಳಿಗಾಗಿ ಹುಡುಕಾಟ ನಡೀತಾ ಇದೆ. ನಿಮಗೆ ಕೇರಳ ವಯನಾಡಿನ ಡ್ರೋನ್ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ, ಹೇಗಿದೆ ಸದ್ಯಕ್ಕೆ ಅಂತ. ಸೊ ಹಿಂದೆ ಹಲವಾರು ವಿಡಿಯೋಗಳನ್ನು ನೀವು ವಯನಾಡಿನದ್ದು ನೋಡಿರ್ತೀರ. ಎಷ್ಟು ಉತ್ತಮವಾದಂಥ ಪರಿಸರ, ಜೊತೆಗೆ ಅಲ್ಲೇ ಸಣ್ಣದಾಗಿ ಹರಿಯುವಂಥ ಹಳ್ಳ, ಅದರ ಪಕ್ಕದಲ್ಲೇ ಒಂದು ಶಾಲೆ. ನಮ್ಮಲ್ಲಿ ಈ ಮಡಿಕೇರಿ ಬೇರೆ ಬೇರೆ ಭಾಗದಲ್ಲಿ ಹೇಗೆ ನಾವು ನೋಡ್ತೀವಿ ಊರುಗಳನ್ನು, ಹಾಗೆಯೇ ಮಲೆನಾಡು ಭಾಗದಲ್ಲಿ ನೋಡುವಂಥ ಊರುಗಳ ರೀತಿಯಾಗಿ ಇದು ಇದೆ. ಸೊ ಕೇರಳದ ವಯನಾಡಿನಲ್ಲಿ ಆಗಿರುವಂಥ ಭೂಕುಸಿತ ಈಗ ನೀವು ನೋಡ್ತಿರುವಂಥದ್ದು ಮೇಲಿಂದ, ಬೆಟ್ಟದಿಂದ ಶುರುವಾಗುತ್ತೆ ಈ ಕುಸಿತ. ಸೊ ಅಲ್ಲಿಂದ ಇಡೀ ಪಟ್ಟಣವನ್ನು, ಚಿರಲ್ಮಲ ಪಟ್ಟಣ ಏನಿದೆ ಅದನ್ನು ಸಂಪೂರ್ಣವಾಗಿ ಆಹುತಿ ಮಾಡಿಕೊಂಡಿದೆ. ಇನ್ನು ಮೃತ ವ್ಯಕ್ತಿಗಳು ಯಾರ್ಯಾರಿದ್ದಾರೆ, ಪುಟ್ಟ ಮಗು ಕೂಡ ನೋಡ್ತಾ ಇದ್ದಾರೆ ಫೋಟೋದಲ್ಲಿ. ಸೊ ಇವರೆಲ್ಲರೂ ಕೂಡ ನಿನ್ನೆಯ ಘಟನೆಯಲ್ಲಿ ಸಾವನ್ನಪ್ಪಿದವರು. ಇನ್ನು ನೀವು ಫೋಟೋದಲ್ಲಿ ನೋಡ್ತಿರುವಂಥವ್ರು ನಿನ್ನೆಯ ಘಟನೆಯಲ್ಲಿ ಮೃತಪಟ್ಟಂಥವ್ರು. ಈಗಿರುವಂಥ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವಂಥ ಒಂದು ಆತಂಕ ಇದೆ. ಇನ್ನೂ ಕೂಡ ಭಾಳಷ್ಟು ಮಂದಿ ಮಣ್ಣಿನಡಿ ಸಿಲುಕಿರುವಂಥ ಸಾಧ್ಯತೆ ಇದೆ. ಸೊ ಪುಟ್ಟಸಿದ್ದಶೆಟ್ಟಿ ಹಾಗೆಯೇ ರಾಣಿ ಇಬ್ಬರು ಕೂಡ ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ.